ನಿಮ್ಮ ಕ್ಷೇತ್ರದ ಮತದಾರರು ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇರ್ಬೋದು ಮೇಡಮ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ ಕ್ಷೇತ್ರದ ಮತದಾರರು ಹಾಗೆ ಇಡೀ ರಾಜ್ಯದ ಜನತೆಗೆ ನಾನು ಹೇಳಲಿಕ್ಕೆ ಬಯಸೋದು ಒಂದೇ, ಯಾರು ಒಳ್ಳೆ ಸಂಸ್ಕಾರ ಇರೋವಂಥವ್ರನ್ನ, ಒಳ್ಳೆ ಆಲೋಚನೆಗಳನ್ನು ಇಟ್ಕೊಳ್ಳೋವಂಥವ್ರನ್ನ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ರಾಜಕಾರಣಿಗಳನ್ನು, ಜನಪ್ರತಿನಿಧಿಗಳನ್ನು ಬೆಂಬಲಿಸಿ. ಯಾಕಂದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದೇ ಸಮಾಜದಲ್ಲಿ ಬದುಕಬೇಕು. ದ್ವೇಷ ಬಿತ್ತುವಂಥದ್ದು, ಎಲ್ಲರ ಬಗ್ಗೆ ಕೀಳು ಭಾವನೆ ಇಟ್ಕೊಂಡಿರುವಂಥದ್ದು, ಸರ್ವಾಧಿಕಾರಿ ನಾನು ಹೇಳಿದ್ರೇ ಎಲ್ಲ, ನಾನು ಇಲ್ಲ ಅಂತಂದರೆ ಯಾವುದೂ ಇಲ್ಲ ಅನ್ನೋವಂಥ ವ್ಯಕ್ತಿಗಳನ್ನು ದಯಮಾಡಿ ಬೆಂಬಲಿಸಬೇಡಿ. ನೀವು ನಿಮ್ಮ ಆಯ್ಕೆ ಸರಿಯಾದಂಥದ್ದು ಆಗಬೇಕು ಅನ್ನೋದೇ ನಾನು ಕೇಳ್ಕೊಳ್ಳೋದು. ನಾನು ಭಾಳ ಜನರಿಗೆ ನಾನು ಕುಸುಮಾ ಮೇಡಮ್ ಅವರ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಏನಾದರೂ ಪ್ರಶ್ನೆ ಇದೆಯಾ ನಿಮಗೆ, ಏನಾದರೂ ಪ್ರಶ್ನೆ ಇದೆಯಾ ಅಂತ ಕೇಳಿದಾಗ ಒಂದು 4-5 ಜನ ಈ ಪ್ರಶ್ನೆ ಕೇಳಿದರು. ಅದವರ ಕೆಟ್ಟ ಕ್ಯೂರಿಯಾಸಿಟಿ ಇರಬಹುದು, ನಿಮ್ಮ ಬಗ್ಗೆ ಸಮಾಜದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಸೃಷ್ಟಿಸಿರುವಂತಹ ಕೆಲ ಅನುಮಾನದ ಮಾತುಗಳಾಗಿರ್ಬೋದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಬಂದಿರಬಹುದು. ಆಮೇಲೆ ನಾನು ಒಬ್ಬ ಹೆಣ್ಮಗಳಾಗಿ ಈ ಪ್ರಶ್ನೆ ಕೇಳೋದಕ್ಕೆ ನನಗೂ ಭಾಳ ಮುಜುಗರ ಇದೆ. ಬಿಕಾಸ್ ಅದು ನಿಮ್ಮ ಇಚ್ಛೆಗೆ ಬಿಟ್ಟಂತಹ ವಿಚಾರ. ಮದುವೆ ಆಗ್ತಾರಾ ಕುಸುಮಾ ಅವರು? ಮತ್ತೆ ಮದುವೆ ಆಗ್ತಾರಾ ಕುಸುಮಾ ಅವರು? ಮತ್ತೆ MLA ಆಗ್ತಾರಾ ಕುಸುಮಾ ಅವರು? ಮತ್ತೆ ಏನು ಮಾಡ್ತಾರೆ, ಹೇಗಿರದೆ ಅವರ ರಾಜಕೀಯ ಪಟ್ಟು ಅನ್ನೋದಕ್ಕಿಂತ ಭಾಳ ಜನರಿಗೆ ಭಾಳ ಕುತೂಹಲದ ಪ್ರಶ್ನೆ, ಮದುವೆ ಆಗ್ತಾರಾ ಮತ್ತೆ ಅಂತ. ಹೆಣ್ಣನ್ನು ಬರೀ ಮದುವೆಗೆ ಮಾತ್ರ ಸೀಮಿತಗೊಳಿಸ್ಬಿಟ್ಟಿದೆ ಸಮಾಜ. ಆಗಬಾರ್ದು ಮೇಡಮ್, ಆಗಬಾರ್ದು ಅಂತ ಏನೂ ಇಲ್ಲ. ಬಹುಶಃ ನಾನು ಮದುವೆ ಆಗಿದ್ದಿದ್ರು ಮಾತಾಡಿರೋರು ಜನ, ನೋಡು ಇನ್ನೊಂದು ಮದುವೆ ಆಗ್ಬಿಟ್ಲು ಆರಾಮಾಗಿ ಅಂತ, ಅದಕ್ಕೂ ಮಾತಾಡಿರೋರು. ಸಾಯ್ಬೇಕಾ ಗಂಡ? ಅದು ಸಮಾಜದಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಅದೇ ಇರೋದು. ಇನ್ನೊಂದು ಮದುವೆ ಆಗಿ ಚೆನ್ನಾಗಿದ್ದಾಳು ಅವಳು ಅಂತ ಅದನ್ನು ಮಾತಾಡಿರೋರು. ಅಥವಾ ಮದುವೆ ಆಗಿಲ್ಲ ಅಂತಂದರೆ ಮದುವೆನೇ ಆಗಿಲ್ಲ ಇನ್ನು ಹಾಗೆ ಇದ್ದಾಳೆ ಅಂತಲೂ ಮಾತಾಡ್ತಾರೆ. ಸೊ ಮದುವೆ ಬಗ್ಗೆ ನಾನು ಆಲೋಚನೆ ಮಾಡಿದಾಗೆಲ್ಲ ನನಗೆ ಕಾಡೋ ಭಯ, ನನಗೆ ಬಹಳ ಕಾಡೋ ಭಯ ಏನು ಅಂತಂದರೆ, ನಾನು ಹೆಂಗೆ ನಂಬಲಿ ಇನ್ನೊಬ್ಬರನ್ನ ಅಂತ. ನಾನು ನಂಬಿದವರು ನನಗೆ ಮೋಸ ಮಾಡಿದ್ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನು ನಂಬೋ ಅಂಥ ಒಂದು ಧೈರ್ಯ ನನಗೆ ಇನ್ನೂ ಬಂದಿಲ್ಲ. ಈ ಮಾತಿಗೆ ಭಾಳಷ್ಟು ಜನ ಏನು ಮೋಸ ಮಾಡಿದ್ರು ಅಂಥದ್ದು ಏನು ಮೋಸ ಮಾಡಿದ್ರು? ನಾನು CBI ರಿಪೋರ್ಟ್ನ ಓದಿ ಅಂತ ಹೇಳ್ತೀನಿ. ಕೆಲವ್ರಿಗೆ ಕನ್ನಡ ಬರದೆ ಹೋದರೆ ತೆಲುಗುವಲ್ಲಿ ಓದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕನ್ನಡ ಬರದೆ ಹೋದರೆ ತೆಲುಗುವಲ್ಲಿ ದಯಮಾಡಿ CBI ರಿಪೋರ್ಟ್ನ ಓದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. CBI ರಿಪೋರ್ಟಲ್ಲಿದೆ ಯಾವ ಮೋಸ ನನಗಾಗಿದೆ ಅಂತ. ಸೊ ಈ ಮೋಸ ನನಗಾಗಿರೋದ ಮೇಲೆ ನನಗೆ ನಂಬಿಕೆ ಕಳ್ಕೊಂಡಿದ್ದೆ. ನಂಬಿಕೆ ಕಷ್ಟ ಮೇಡಮ್ ನನಗೆ. ಮತ್ತೆ ಆ ನಂಬಿಕೆ ಮತ್ತೆ ಯಾರನ್ನ ಹೆಂಗೆ ನಂಬೋದು, ಮತ್ತೆ ನನಗೆ ಎಲ್ಲಿ ಮೋಸ ಆಗುತ್ತೋ ಅಂತ ಆ ಭಯ ನನಗೆ ಖಂಡಿತವಾಗ್ಲೂ ಇದೆ. ಬೇರೆ ಎಲ್ಲವನ್ನೂ ಎದುರಿಸಬಹುದು, ಆ ನಂಬಿಕೆ ದ್ರೋಹ ಇದೆಯಲ್ಲ ಅದನ್ನು ಎದುರಿಸೋದು ಭಾಳ ಕಷ್ಟ. ನನ್ನ ವೈಯಕ್ತಿಕವಾಗಿ ನಾನು ಮದುವೆ ಆಗಬಾರ್ದು, ಯಾರು ಗಂಡ ತೀರ್ಕೊಂಡ ಮೇಲೆ ಇನ್ನೊಂದು ಮದುವೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ದಯಮಾಡಿ ನಿಮಗೆ ಇಷ್ಟ ಬಂದಿದ್ದು, ನೀವು ಮದುವೆ ಆಗಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಆಗಬೇಕು, ಆಗಬಾರ್ದು ಅನಿಸಿದ್ರೆ ಯಾರ್ದೋ ಒತ್ತಡಕ್ಕೆ ಮಾತ್ರ ಆಗಕ್ಕೆ ಹೋಗಬೇಡಿ ಮದುವೆನ. ನಿಮಗೆ ಅನಿಸಿದ್ರೆ ದಯಮಾಡಿ ಆಗಿ ಮದುವೆ. ಆದರೆ ನನಗೆ ಈ ಸದ್ಯದ ಪರಿಸ್ಥಿತಿಲಿ ನನಗೆ ಇನ್ನೊಬ್ಬ ವ್ಯಕ್ತಿಯನ್ನು ನಂಬಲಿಕ್ಕೆ ಕಷ್ಟ ಆಗುತ್ತೆ. ಮನೆಯಲ್ಲೆಲ್ಲ ಮೇಡಮ್ ಏನು ಹೇಳ್ತಾರೆ? ಇಲ್ಲ, ನಮ್ಮ ಮನೆಯಲ್ಲಿ ಪಾಪ ಎಲ್ಲ ತಂದೆ ತಾಯಿಯಂದ್ರಿಗೂ ಆಸೆ ಇರುತ್ತಲ್ವ, ಇನ್ನೂ ವಯಸ್ಸಿದೆ ಮದುವೆ ಆಗು ಅಂತ ಹೇಳಿ. ಎಲ್ಲರೂ ಕೂಡ ಪಾಪ ನನ್ನ ತಾಯಿ, ನಿನಗೆ ಯಾರು ಇರ್ತಾರೆ, ನಾವಿರೋವರೆಗೂ ನಾವು ನೋಡ್ಕೋಬೋದು, ಯಾರೂ ಶಾಶ್ವತರಲ್ಲ, ತಂದೆ ಸಹೋದರ ಆಗಿರ್ಬೋದು ಸಹೋದರಿ ಆಗಿರೋ ಅವ್ರದ್ದೇ ಜೀವನ ಆದಮೇಲೆ ಯಾರು ನಿನ್ನನ್ನು ನೋಡ್ಕೊಳ್ಳೋರು ಯಾರೂ ಇರಲ್ಲ, ಒಂದು ಮದುವೆ ಆಗು, ನೀನು ಕೂಡ ನಿನಗೂ ಒಬ್ಬ ಬಾಳ ಸಂಗಾತಿ ಬೇಕು ಅಂತ ನನ್ನ ತಾಯಿ ತಂದೆ ಹೇಳ್ತಿರ್ತಾರೆ. ನಾನು ಅದನ್ನೇ ಹೇಳ್ತೀನಿ. ಮುಂದೇನೂ ನನಗೆ ಮೋಸ ಆಗಲ್ಲ ಅನ್ನೋ ಗ್ಯಾರಂಟಿ ನೀವು ಬರ್ಕೊಡ್ತೀರಾ ಅಂತ ನಾನು ಹೇಳ್ತೀನಿ. ನೀವು ಗ್ಯಾರಂಟಿ ನ್ಯೂಸ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಗ್ಯಾರಂಟಿ ಇದೆಯಾ ಅಂತ ಕೇಳಿದಾಗ ಪಾಪ ಅವ್ರಿಗೂ ಏನು ಉತ್ತರ ಇಲ್ಲ. ಸೊ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ಮುಂದೆ ನನಗೆ ಯಾರಾದರೂ ಇಷ್ಟ ಆಗಬಹುದು, ನನಗೂ ಕೂಡ ಯಾರೋ ಒಬ್ಬ ಬಾಳ ಸಂಗಾತಿ ಬೇಕು ಅಂತ ಅನ್ನಿಸ್ಬಹುದು. ಆದರೆ ಈಗ ಸದ್ಯಕ್ಕೆ ನನಗೆ ಮದುವೆ ವಿಚಾರದ ಬದಲು ನಾನು ಜನಕ್ಕೆ ಇಲ್ಲಿ ಬಂದಿದ್ದೀನಿ, ರಾಜಕಾರಣಕ್ಕೆ ಬಂದಿದ್ದೀನಿ, ಒಳ್ಳೆ ಕೆಲಸ ಮಾಡಬೇಕು, ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಮುಂದೊಂದು ದಿವಸ ನನಗೆ ಅನಿಸುತ್ತಾ ಅನಿಸಲ್ವಾ ಅದು ನಾನು ಈಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾನಂತೂ ಯಾರಿಗೂ ಕೂಡ ನೀವು ಗಂಡ ತೀರ್ಕೊಂಡ ಮೇಲೆ ಮದುವೆ ಆಗಬೇಡಿ ಅಂತ ನಾನು ಯಾರಿಗೂ ಹೇಳೋಕ್ಕೆ ಹೋಗೋದಿಲ್ಲ. ದಯಮಾಡಿ ನಿಮಗೆ ಏನು ಅನಿಸುತ್ತೋ, ನಿಮಗೆ ಸರಿ ಅನಿಸಿದ್ದು ಮದುವೆ ಆಗಬೇಕು ಅಂದರೆ ಆಗಿ, ಮದುವೆ ಆಗಬಾರ್ದು ಅಂತಂದರೆ ಯಾರ್ದು ಒತ್ತಡಕ್ಕಾಗಬೇಡಿ ಅಷ್ಟೇ ಅಂತ ಮಾತ್ರ ಹೇಳ್ಬಾರ್ದು. ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಮೇಡಮ್, ತಾವು ಗಮನಿಸ್ತೀರಿ. ಬಿಕಾಸ್ ಯು ಆರ್ ಅ ಪಾರ್ಟ್ ಆಫ್ ಅ ಕಾಂಗ್ರೆಸ್. ಸೊ ಈಗ ಸದ್ಯದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ಈ ಪವರ್ ಶೇರಿಂಗ್ ವಿಚಾರ, ಅಥವಾ DK ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ. ಯಾಕಂದರೆ ನಿನ್ನೆನೂ ಕೂಡ ಪಾಪ ಅವರು ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ಹಿರಿಯ ನಾಗರಿಕರಿಗೆ ಹೇಳ್ತಾರೆ, ಅವ್ರಿಗೆ ಸರ್ 47 ವರ್ಷ ಈ ಪಕ್ಷಕ್ಕೋಸ್ಕರ ದುಡ್ದಿದ್ದೀರಾ, ನೀವು ಯಾವಾಗ CM ಆಗೋದು ಅಂತ. ಬಟ್ DK ಶಿವಕುಮಾರ್ ಅವರು ಅಷ್ಟೇ ನಯವಾಗಿ ಆ ಒಂದು ಪ್ರಶ್ನೆಗೆ ಉತ್ತರಿಸದೆ ಹೊರಟೋದ್ರು. ಸೊ ತಮಗೆ ಈ ವಿಷಯದಲ್ಲಿ ಏನಾದರೂ? ನಾನು ಆ ವಿಚಾರಗಳನ್ನು ಮಾತಾಡೋಷ್ಟು ದೊಡ್ಡ ರಾಜಕಾರಣಿ ಅಲ್ಲ.
ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇರುತ್ತೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ದೊಡ್ಡವರು ಹಿರಿಯರೆಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ತೀರ್ಮಾನದ ಪ್ರಕಾರ ನಾವೆಲ್ಲರೂ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಯಾವ ತೀರ್ಮಾನವನ್ನು ಹೈಕಮಾಂಡ್ ಅವರು ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಜನಗಳು ಅಭಿಮತವನ್ನು ಕೊಟ್ಟಿದ್ದಾರೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಸೊ ಅದನ್ನು ನಾವು ಒಳ್ಳೆಯ ಸರ್ಕಾರವನ್ನು ಜನಗಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಇವಾಗ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ತಾ ಇದ್ದೀರಿ ಮೇಡಮ್. ಈಗ ರಾಜ್ಯ ಸಚಿವ ಸಂಪುಟ ಪುನಾರಚನೆಯೋ ಅಥವಾ ಸಂಪುಟ ವಿಸ್ತರಣೆಯೋ ಏನೋ ಒಂದು ಆಗುತ್ತೆ ಮೇಡಮ್ ಸದ್ಯದಲ್ಲೇ. ಬಿಕಾಸ್ ಭಾಳಷ್ಟು ಜನ 7 ಸರಿ 6 ಸರಿ ಗೆದ್ದಂಥ ದೊಡ್ಡ ಹಿರಿಯ ಶಾಸಕರುಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಅಕಾಮಿಡೇಟ್ ಮಾಡಬೇಕಾಗತ್ತೆ. ಈಗ ಆಯಿತು ಅಥವಾ ಹಿಂದೆ ಇದ್ದ BJP ಆಯಿತು ಅಥವಾ ನೀವು ಟ್ರೆಡಿಷ್ನಲಿ ನೋಡ್ಕೊಬಂದರೆ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಒಂದೇ ಮಂತ್ರಿ ಸ್ಥಾನ, ಅದು ಮಹಿಳಾ ಮತ್ತು ಮಕ್ಕಳ ಅಷ್ಟೇ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರೆ. ಸೊ ತಾವೇನಾದರೂ ಡಿಮಾಂಡ್ ಮಾಡ್ತೀರಾ ಇನ್ನೊಬ್ಬರನ್ನಾದರೂ ಮಾಡಿ ಅಂತ? ಯಾಕೆ ಅಂತಂದರೆ ಇಷ್ಟು ದೊಡ್ಡ ಮಂತ್ರಿಮಂಡಲದಲ್ಲಿ ಕೇವಲ ಒಬ್ಬ ಹೆಣ್ಮಗಳನ್ನ ಮಾತ್ರ ಸೀಮಿತ ಮಾಡ್ತಾರೆ, ಕಂಟಿನ್ಯೂಸ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್. ಸೊ ಆ ಥರದ್ದು ಏನಾದರೂ ಡಿಮಾಂಡ್ ಮಾಡ್ಬೋದಾ ನೀವು? ಅಲ್ಲ, ನನಗಂತೂ ಬಿಕಾಸ್ ಯಂಗ್ ಜನರೇಷನ್ ಆಫ್ ದಿಸ್ ಕಾಂಗ್ರೆಸ್ ಪಾರ್ಟಿ, ಹೆಚ್ಚು ಹೆಣ್ಮಕ್ಳಿಗೆ ಅವಕಾಶ ಸಿಗಬೇಕು, ಒಬ್ಬರಿಗೆ ಕೊಡಬಾರ್ದು. ಇನ್ನೂ ಹೆಚ್ಚು ಯಾರ್ಯಾರು ಒಳ್ಳೆ ಕೆಲಸಗಳನ್ನು ಮಾಡುವಂಥವ್ರು ಇದ್ದಾರೆ, ಹೆಣ್ಮಕ್ಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ, ಕಾಂಗ್ರೆಸ್ ಸರ್ಕಾರದಲ್ಲೂ. ಬೇರೆಯವ್ರಿಗೂ ಒಂದಕ್ಕಿಂತ ಹೆಚ್ಚು ಸ್ಥಾನಗಳು ಕೊಡಬೇಕು ಅಂತ ನಂದು ಕೂಡ ಆಸೆ ಇದೆ. ಆದರೆ ಆರ್ಡರ್ ಮಾಡೋ ಅಷ್ಟು ನಂದು ಮನವಿ ಇದೆ, ಹೆಚ್ಚು ಹೆಣ್ಮಕ್ಳಿಗೆ ಕೊಡಿ. ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಲ್ಲದೆ ಬೇರೆದನ್ನು ಕೂಡ ಸರಿಯಾಗಿ ನಿಭಾಯಿಸಬಲ್ಲ ಅಂತ ಹೆಣ್ಮಕ್ಳು ಕೂಡ ಇದ್ದಾರೆ. ಸೊ ಅದನ್ನು ಕೂಡ ಯೋಚನೆ ಮಾಡಿ ಮನವಿಯನ್ನು ಮಾಡಬಹುದು. ಖಂಡಿತವಾಗ್ಲೂ ನನಗೂ ಆಸೆ ಇದೆ, ಹೆಚ್ಚು ಹೆಣ್ಮಕ್ಳು ಬರಬೇಕು ಅಂತ ಹೇಳಿ.